ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಒಂದು ಪ್ರೋಟೀನ್ ಮಿಲ್ಕ್ ಪೌಡರ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಯೋಟಿನ್ ಪೌಡರ್ ಅಂತಲೂ ಹೇಳ್ಬೋದು. ಸ್ಕಿನ್ಗಾಗಿರ್ಬೋದು ಮತ್ತು ಹೇರ್ಗಾಗಿರ್ಬೋದು, ನಮ್ಮ ಬಾಡಿಗೆ, ಹೆಲ್ತಿಗೆ, ಎನರ್ಜಿಗೆ, ಇಮ್ಯುನಿಟಿಗೆಲ್ಲ ಒಂದು ಸೂಪರ್ ಮೆಡಿಷನ್ ಅಂತಲೇ ಹೇಳ್ಬೋದು. ಮನೆಯಲ್ಲೇ ಈ ಥರ ನೀವು ಓನಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಎನರ್ಜಿ ಡ್ರಿಂಕಾಗಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ನಾನು ಎಲ್ಲ ಅಳತೆ ಪ್ರಕಾರ ಹೇಳ್ಕೊಡ್ತೀನಿ, ನೀವು ಸಹ ಅದೇ ಥರ ಮಾಡ್ಕೊಳ್ಳಿ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 50 ಗ್ರಾಮ್ ಆಗೋಷ್ಟು ಬಾದಾಮಿ, 50 ಗ್ರಾಮ್ ಆಗೋಷ್ಟು ಗೋಡಂಬಿ, 50 ಗ್ರಾಮ್ ಆಗೋಷ್ಟು ವಾಲ್ನಟ್ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲ ಅಳತೆ ಪ್ರಕಾರ ಮಾಡಿದ್ರೆ ನಿಮ್ಗೊಂದು ಅರ್ಧ kg ಆಗೋಷ್ಟು ಪೌಡರ್ ಸಿಗುತ್ತೆ. ಖಂಡಿತ ನಿಮ್ಗೆಲ್ರಿಗೂ ಯೂಸ್ ಆಗುತ್ತೆ. ಇವಾಗಿನ ಸಿಚುವೇಷನಲ್ಲಿ ಯಾವುದೇ ರೀತಿ ಫುಡ್ಗಳು ತಿಂದ್ರೂ ನಮಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಒಂದು ಎನರ್ಜಿಕ್ಕಾಗಿ ಏನಾದರೂ ಡ್ರಿಂಕ್ ಮನೇಲಿ ನೀವು ಪ್ರಿಪೇರ್ ಮಾಡ್ತೀರಾ ಅಂದರೆ ಅಂಗಡಿಯಿಂದ ಯಾವುದೇ ಥರ ಪೌಡರ್ಗಳನ್ನ ತೊಗೊಬರೋಗಿಂತ ನಿಮ್ಮ ಮನೇಲಿ ಈ ಥರ ಪ್ರಿಪೇರ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಫ್ರೈ ಮಾಡೋವಾಗನೇ ಇದ್ರ ಜೊತೆಗೆ ಖರ್ಜೂರ, ಡ್ರೈ ಖರ್ಜೂರನೂ ಪಿಸ್ತಾನು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲನೂ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅದಕ್ಕಂದ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಟು ಹುರಿಯೋಕ್ಕೆ ಹೋಗಬೇಡಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು 5 ನಿಮಿಷವರೆಗೂ ಎಲ್ಲನೂ ಹುರ್ಕೊಳ್ಳಿ. ಸೊ ಇದೆಲ್ಲ ಹುರಿದಿದ ಮೇಲೆ ಒಂದು ಪ್ಲೇಟಲ್ಲಿ ಹಾಕಿಟ್ಕೊತಾ ಇದ್ದೀನಿ. ಸೊ ಎಲ್ಲ ನಮಗೆ ಈಸಿಯಾಗಿ ಸಿಗುವಂಥದ್ದೇ. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತೀರಂದರೆ ಇದನ್ನೇ ನೀವು ಕಡಿಮೆ ಕ್ವಾಂಟಿಟಿನಲ್ಲೂ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ವಾಟರ್ ಮಿಲನ್ ಅಂದರೆ ಕರ್ಬೂಜ ಬೀಜ ಮತ್ತು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ, ಇದು ಮೂರನ್ನು ತೊಗೊಂಡಿದ್ದೀನಿ. ಮೂರು ಕೂಡ 55 ಗ್ರಾಮ್ ಆಗೋಷ್ಟು ಹಾಕ್ಕೊಂಡು ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ನಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಹೆಲ್ತಿಗೆ. ಮತ್ತು ಒಣಶುಂಠಿ ಒಂದು 20 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಒಣಶುಂಠಿ ಬಂದ್ಬಿಟ್ಟು 1 ಇಂಚ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಬೇಕಂದರೆ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀನಿ ಎಷ್ಟು ಹಾಕಬೇಕು ಅಂತ. ಇದನ್ನು ಅಷ್ಟೇ ಒಂದು 3 ಇಂದ 4 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಯಾವುದು ಸಿಯೋದಕ್ಕೆ ಬಿಡಬೇಡಿ. ಇವಾಗ ನೋಡ್ತಾ ಇರ್ಬೋದು, ಇದೆಲ್ಲ ಫ್ರೈ ಮಾಡಿದ್ದಾಯಿತು. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದು ಅಗಲವಾಗಿರುವಂಥ ಪ್ಲೇಟಲ್ಲಿ ಹಾಕೋಬೇಕು, ಯಾಕಂದರೆ ಇದು ತಣ್ಣಗಾಗಬೇಕು. ಆನಂತರ ಒಂದು 100 ಗ್ರಾಮ್ ಆಗೋಷ್ಟು ಮಕ್ಕನ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ನ್ಯಾಕ್ಸ್ ಆಗೂ ತಿನ್ಬೋದು, ಹಾಗೆ ಕೂಡ ಇದನ್ನು ಜಸ್ಟ್ ತುಪ್ಪದಲ್ಲಿ ಹುರಿದ್ಬಿಟ್ಟು ತಿನ್ಬೋದು. ಇದರಲ್ಲಿ ಎಷ್ಟೊಂದು ವೆರೈಟಿ ರೆಸಿಪಿಗಳಿದ್ದಾವೆ, ಖಂಡಿತ ಹಾಕ್ತೀನಿ. ಇವಾಗ ಈ ಪೌಡರ್ಗೆ ಇದು ಕೂಡ ಒಂದು ಬೆನಿಫಿಟ್ ಸಿಗುವಂಥದ್ದೇ. ಇದನ್ನು ಅಷ್ಟೇ ಡಯಟ್ ಮಾಡೋರು, ಡಯಾಬಿಟಿಸ್ ಇರೋರು ಯಾರು ಬೇಕಾದ್ರೂ ಈ ಪೌಡರ್ನ ತೊಗೋಬೋದು. ಸೊ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ಇಂದ 4 ನಿಮಿಷ ಫ್ರೈ ಮಾಡಿ, ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು. ಅಲ್ಲಿಗಂಟ ಫ್ರೈ ಮಾಡಿ ಇದನ್ನು ಪ್ಲೇಟ್ಗಾಗಿ ಕಂಪ್ಲೀಟಾಗಿ ತಣ್ಣಗಾಗಿಬಿಡಿ. ಬಿಸಿ ಇರೋವಾಗೇ ಮಿಕ್ಸಿನಲ್ಲಿ ಪೌಡ್ರ್ ಮಾಡೋಕ್ಕೆ ಹೋಗಬಾರ್ದು. ಕಂಪ್ಲೀಟಾಗಿ ತಣ್ಣಗಾಗಿದ ಮೇಲೇ ಮಿಕ್ಸಿನಲ್ಲಿ 2 ಬ್ಯಾಚ್ ಆಗಿ ಪೌಡರ್ ಮಾಡ್ಕೋಬೇಕು. ಒಟ್ಟಿಗೆ ಆಗಲಿ ಅಂತ ಪೌಡರ್ ಮಾಡೋಕ್ಕೆ ಹೋಗಬೇಡಿ, ಅದು ನುಣ್ಣಗೆ ಪೌಡ್ರ್ ಆಗೋಲ್ಲ, ತರಿಯಾಗಿ ಆಗಿಬಿಡುತ್ತೆ. ಇವಾಗ ಒಂದು ಅರ್ಧ ಭಾಗದಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬ್ರೌನ್ ಶುಗರು ಅಥವಾ ಇನ್ನೊಂದು ಬೆಲ್ಲ ಸಿಗುತ್ತೆ, ಚಿಕ್ಕ ಚಿಕ್ಕ ಪೀಸ್ ಥರ ಬೆಲ್ಲ ಸಿಗುತ್ತೆ, ಅದು ಸಹ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಕಲ್ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಸದ್ಯಕ್ಕೆ ಮನೇಲಿ ಆರೆಂಜ್ ಕಲರ್ದು ಕಲ್ಸಕ್ಕರೆ ಇತ್ತು, ನೀವು ವೈಟ್ ಕಲರ್ದಿದ್ರೆ ಅದು ಕೂಡ ಹಾಕ್ಕೋಬೋದು. ಹಾಗೆ ಒಂದು 2 ಚಿಟಿಕೆ ಆಗೋಷ್ಟು ಕೇಸರಿ ಹೂವು ಬೇಕಾಗುತ್ತೆ. ನಾನು 2 ಬ್ಯಾಚ್ ಆಗಿ ಪೌಡ್ರ್ ಮಾಡ್ಕೊತೀನಿ. ಫಸ್ಟು ಆನ್ ಆಫ್ ಮೋಡಲ್ಲಿ, ಪಲ್ಸ್ ಮೋಡಲ್ಲಿ ಒಂದು 3-4 ಸರಿ ಮಾಡಿ, ಆನಂತರ ಮಿಕ್ಸಿನಲ್ಲಿ ಜೋರಾಗಿ ಸ್ಪೀಡಲ್ಲಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಪೌಡರ್ ಆಗುತ್ತೆ. ಇದೊಂದು ಸ್ವಲ್ಪ ತರಿಯಾಗಿ ಇರುತ್ತೆ, ಪರವಾಗಿಲ್ಲ. ಯಾಕಂದರೆ ನಮಗೆ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಯೋವಾಗ ಬಾಯಿಗೆ ನಟ್ಸ್ ಪೀಸಸ್ ಎಲ್ಲ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ನೀವು ಒಂದು 2 ರಿಂದ 3 ತಿಂಗಳಿಗೆ ಆಗೋಷ್ಟು ಇದನ್ನು ಮಾಡಿಟ್ಕೊಬೋದು. ಇವಾಗ ಸೆಕೆಂಡ್ ಬ್ಯಾಚು. ಮತ್ತು ಈ ಪೌಡರ್ನ ನೀವು ಬಿಸಿ ಹಾಲಿಗೆ 1 ಸ್ಪೂನ್ ಹಾಕಿ ಕಲಸಿ ಕುಡಿಬೋದು. ಇಲ್ಲ ಇವಾಗ ನಮಗೆ ಸಮ್ಮರ್ ಇದೆ, ಬಿಸಿಯಾಗಿ ಬೇಡ ಅಂದ್ಬಿಟ್ಟು ಆ ಥರ ಇದ್ದರೆ ನೀವು ನಾರ್ಮಲ್ ಕೋಲ್ಡ್ ವಾಟರಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡಿ ಕುಡಿಬೋದು. ಅಂದರೆ ಹಾಲನ್ನ ಕಾಯಿಸಿ ತಣ್ಣಗೆ ಮಾಡಿಬಿಟ್ಟು ಕೂಡ ನೀವು ಫ್ರಿಜ್ಜಲ್ಲಿ ಇಟ್ಟು ಕುಡಿಬೋದು. ಇದರಲ್ಲಿ ಐಸ್ ಕ್ರೀಮ್ ಮಾಡ್ಕೋಬೋದು, ಮಿಲ್ಕ್ ಶೇಕ್, ಯಾವುದೇ ರೀತಿ ಆ್ಯಪಲ್ ಬನಾನಾ ಮಿಲ್ಕ್ ಶೇಕಿಗೆ ಯೂಸ್ ಮಾಡ್ಕೋಬೋದು. ಈ ಪೌಡರ್ನ ನೀವು ಸ್ವೀಟ್ ರೆಸಿಪಿಗೆ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಡೈಲಿ ಮಕ್ಕಳಿಗೆ ಅಥವಾ ದೊಡ್ಡವರು ನೀವು ಯಾರು ಬೇಕಾದ್ರೂ ತೊಗೋಬೋದು. ಡೈಲಿ ಟೀ ಕಾಫಿ ಬದಲು ಇದನ್ನು 1 ಸ್ಪೂನ್ ಹಾಕ್ಕೊಂಡು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಸಖತ್ತಾಗಿರುತ್ತೆ. ಖಂಡಿತ ಇದೊಂದು ಎಲ್ಲರಿಗೂ ಹೆಲ್ತ್ಗೆ ಹೆಲ್ಪ್ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹೇರ್ಗೆ, ಸ್ಕಿನ್ನಿಗೆ, ಬಾಡಿಗೆ, ಇಮ್ಯುನಿಟಿಗೆ ಎಲ್ಲದಕ್ಕೂ ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯುಗಾದಿ ಹಬ್ಬ ಬರ್ತಾಯಿದೆ, ಹಬ್ಬದ ರೆಸಿಪಿಗಳು ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.